ಮಧ್ಯದಲ್ಲಿ ಸ್ವಲ್ಪ ದಿವಸ ಅನಿಸ್ತಾ ಇತ್ತು ನಾನೊಂದು 10 ವರ್ಷ ಲೇಟಾಗಿ ಹುಟ್ಟಬೇಕಾಗಿತ್ತು ಅಂತ. ಯಾಕಂದರೆ ಆವಾಗ ಬರ್ತಾರಂಥ ಸಂಭಾವನೆ ನಮ್ಮ ಪೇಮೆಂಟು ತುಂಬ ಕಮ್ಮಿ ಇರೋದು. ನಂದು ಐ ಸ್ಟಾರ್ಟೆಡ್ ಮೈ ಕರಿಯರ್ ವಿತ್ 150 rupees ಪರ್ ಡೇ ಪೇಮೆಂಟು. ಏನು ಆ್ಯಕ್ಟ್ ಮಾಡೋರು ಸರ್, ಪರಕಾಯ ಪ್ರೋಷ ಸೀನ್ ನೋಡ್ಕೊಂಡೆ ನುಗ್ಗಿಬಿಡೋರು ನನಗೆ ದಬಾರ್ ಅಂತ. ಅದರಿಂದ ಆಚೆ ಬರೋಕ್ಕೆ ನಿಮ್ಗೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಸ್ವೀಟ್ ಟೈಮ್. ಕರೆಕ್ಟ್. ಆ ಇನ್ವಾಲ್ವ್ಮೆಂಟಿಗೆ ನಾನು ಎಲ್ಲೂ ನೋಡ್ತಾ ಇಲ್ಲ. 4 ಪೇಜ್ ಡೈಲಾಗ್ ಸರ್, ಒಂದೇ ಟೇಕ್, 4 ಪೇಜ್. ಈಗ 4 ಲೈನ್ ಹೇಳಕ್ಕೆ ಓದಾಡ್ತಾರೆ ಈಗಿನ ಕಲಾವಿದರು. ಯಾಕೆಂದರೆ ಅಗೇನ್ ಮತ್ತೆ ವಾಪಸ್ ಬರಬೇಕು ಅಂದರೆ ಟೆಕ್ನಾಲಜಿ. ಇವಾಗ ತೆಲುಗುನಲ್ಲಿ ಕೂಡ ತಾವು ತೆಲುಗು ಕಿರುತೆರೆಗೂ ಕಾಲಿಟ್ಟಿದ್ರೆ ಹೇಗೆ? ಸ್ಟಾರ್ಟಿಂಗ್ ಒಂದು 6 ತಿಂಗಳು ತುಂಬ ಕಷ್ಟ ಆಯಿತು. ಯಾಕಂದರೆ ನಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅದು ನನಗೆ ಗೊತ್ತಾಗಬೇಕು, ಏನು ಹೇಳ್ತಾ ಇದ್ದೀನಿ ಅಂತ ನನಗೆ ಗೊತ್ತಾದ್ರೆ ತಾನೇ ಐ ಕ್ಯಾನ್ ಪರ್ಫಾರ್ಮ್ ಬೆಟರ್. ಬರ್ತಾ ಬರ್ತಾ ಪ್ರಾಂಪ್ಟಿಗೆ ಅಭ್ಯಾಸ ಆಯಿತು. ಬಟ್ ಈಗಲೂ ಹೇಳ್ತೀನಿ, ನನಗೆ ನನ್ನ ಕನ್ನಡನೇ ಇಷ್ಟ. ನೂರೊಂದು ನೆನಪು. ಮದುವೆ ಆಗಿದ್ದ ಹೊಸರು ಅಥವಾ ಅದರಲ್ಲೂ ಅರೇಂಜ್ ಮ್ಯಾರೇಜ್ ಆದಾಗ ಕುಟುಂಬದಿಂದ ಹಿಡಿದು ಎಲ್ಲರೂ ಹೊಸಬ್ರೆ. ನಮಗೆ ನಾವು ಅವ್ರ ಕುಟುಂಬಕ್ಕೆ ಹೊಸಬ್ರಾಗಿರ್ತೀವಿ, ಅವರು ಕೂಡ ನಮ್ಮ ಕುಟುಂಬಕ್ಕೆ ಹೊಸಬ್ರಾಗಿರ್ತಾರೆ. ನಿಮ್ಮದು ಒಂದು ದೊಡ್ಡ ಕುಟುಂಬ. ಈ ಒಂದು ಕೂಡು ಕುಟುಂಬಕ್ಕೆ ಮೇಡಮ್ ಅವರು ಬಂದಾಗ ನಿಮ್ಮ ಆ ಕುಟುಂಬನ ನೋಡಿ ಏನಂದಿದ್ರು? ಅವ್ರ ಮನೆಯಲ್ಲಿ ಒಂದು ನನಗೆ ಗೊತ್ತಿದ್ದಂಗೆ ಅವರು 6-7 ಜನ ಇದ್ದರು. ಇಲ್ಲಿ 60-70 ಜನ ನೋಡಿ ಬಿಡುತ್ತೆ. ಎಲ್ಲವೂ ಚೇಂಜ್ ಅಲ್ಲ, ಎಲ್ಲ ಕಲ್ಚರ್. ಅಲ್ಲಿ ಆದರೆ 4 ಜನಕ್ಕೆ ಊಟ ಬಡಿಸ್ತಾಯಿದ್ರು, ಇಲ್ಲಿ 40 ಜನಕ್ಕೆ ಊಟ ಬಡಿಸ್ಬೇಕು. ಅಂದರೆ ಒಂಥರ ಗೊತ್ತಿಲ್ಲ, ಅದು ಶಾಕ್ ಅನ್ಬೋದು ಅಥವಾ ಒಂಥರ ಖುಷಿ ಅನ್ಬೋದು, ಆಶ್ಚರ್ಯ ಅನ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಬಟ್ ಒಂದು ಚೇಂಜಸ್ ಆಗಿತ್ತು ಖಂಡಿತ ಆಗಿತ್ತು. ಓಕೆ. ಬಟ್ ನಮ್ಮನೇಲೆಲ್ಲ ಅವಳನ್ನ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಓಕೆ. ಚೆನ್ನಾಗಿ ಇದು ಮಾಡಿದರು. ಅಪ್ಪ ಅಮ್ಮ ಇವಾಗ ನೀವು ಕಲಾವಿದರಾಗಿ ಪ್ರಖ್ಯಾತಿಯಾಗಿ, ಏಕೆಂದರೆ ಫಸ್ಟು ನಮ್ಮ ಮನೆಯಲ್ಲಿ ನಮ್ಮ ಅಭಿಮಾನಿಗಳೇ ನಮ್ಮ ತಂದೆ ತಾಯಿ ಅಂತ. ನನ್ನ ಮಗ ಟಿ ವಿಲಿ ಬರ್ತಾನೆ, ನನ್ನ ಮಗ ಇಷ್ಟೊತ್ತಿಗೆ ಬರ್ತಾನೆ, ಅದು ಒಂಥರ ಅವ್ರಗಳಿಗೆ ಹೆಮ್ಮೆ. ಅಕ್ಕಪಕ್ಕದವ್ರು ಹೇಳ್ಕೊಳಕ್ಕೆ ನಾನು ಸ್ವಲ್ಪ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾನು ಧಾರವಾಡ ಹೋದಾಗ ನನ್ನ ನೋಡೋ ರೀತಿನೇ ಬೇರೆ ಆಗಿತ್ತು. ಯಾರು ಮಾತು ಬೇರೆ ಅಲ್ಲ, ಫ್ರೆಂಡ್ಸ್ ಹಂಗೆ ಮಾಡ್ತಿರ್ಲಿಲ್ಲ. ನೀನು ಅಲ್ಲಿ ದೊಡ್ಡವನು ಹೇಳ್ಬೋದು, ನನಗೆ ಫ್ರೆಂಡ್ ಬರಲೇ ಇದ್ದನವರು. ಅದೇ ದಟ್ ಈಸ್ ದ ರಿಯಾಲಿಟಿ. ಫ್ರೆಂಡ್ಸ್ನಲ್ಲಿ ಏನೂ ಬದಲಾವಣೆ ಇರಲಿಲ್ಲ. ಬಟ್ ಕೆಲವರು ಬೇರೆ ಅಪ್ಪ ಅಮ್ಮಂಗೆ ಎಷ್ಟು ಖುಷಿ ಇತ್ತು? ಅವ್ರಿಗೆ ದೇ ಆರ್ ವೆರಿ ಹ್ಯಾಪಿ. ನಮ್ಮ ತಂದೆ ತೀರ್ಕೊಂಡು ಒಂದು 7 ವರ್ಷ ಆಯಿತು. ನೋ ಮೋರ್. ತಾಯಿ ಎಲ್ಲ ಒಟ್ಟಿಗೆ ಇದೆ ನಾವೀಗ. ಓಕೆ. ಅಪ್ಪ ಏನಾಗಿದೆ ಸರ್? ತಂದೆಗೆ ಏನಾಗಿತ್ತು? ಇಂದ ಏಜ್ ರಿಲೇಟೆಡ್. ಇಲ್ಲೇ ಇದ್ರ ಬೆಂಗಳೂರಲ್ಲಿ? ಇಲ್ಲೇ ಇದ್ರು. ಅಮ್ಮ ಹೇಗಿದ್ದಾರೆ? ಅಮ್ಮ ಚೆನ್ನಾಗಿದ್ದಾರೆ. ಅಮ್ಮ ಇವಾಗಲೂ ನೋಡ್ತಾ ಇದ್ದಾರೆ ಟಿ ವಿ ಸೀರಿಯಲ್ಸ್, ಅದೇ ಜೋಶಲ್ಲಿ ನೋಡ್ತಾ ಇರ್ತಾರೆ. ಎಸ್. ಮಕ್ಕಳು ಶ್ರೀಕಾಂತ್ ಸರ್ ಎಷ್ಟು ಜನ? ನನ್ನ ಮಗ ಸುಮಂತ್ ಅಂತ, ಅವನು ಇದು ಇಂಜಿನಿಯರಿಂಗ್ ಆಯಿತು. ಅವ್ರು ದೊಡ್ಡವರ? ಮಗ ದೊಡ್ಡವರ? ನಾವು ಈಸ್ ವರ್ಕಿಂಗ್ ಫಾರ್ ಬಾಷ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾರೆ. ಓ ನೈಸ್. ಸೊ ನೋಡ್ಬೇಕು, ಅವನದೇನೋ ಪ್ಲ್ಯಾನ್ಸ್ ಇದೆ, ಹೈಯರ್ ಎಜುಕೇಷನ್ ಮಾಡಬೇಕು, ಇದು ಮಾಡಬೇಕು. ಜರ್ಮನಿ ಕಡೆಗೆ ಇಂಟ್ರೆಸ್ಟ್ ಬರಲಿಲ್ಲ ಅವನು. ಇಲ್ಲ ಬೇಡ ಅಂದ್ಬೋದು. ಬಟ್ ಅವನು ಕಲಾವಿದನೇ. ಅವನು ಒಳ್ಳೆ ಗಿಟಾರ್ ಬರೆಸ್ತಾನೆ. ಓ ಮ್ಯೂಸಿಷಿಯನ್. ಒಂದು ಟ್ರೂಪ್ ಇದೆ, ಒಂದು ಶೋಸ್ ಕೊಡ್ತಾರೆ ಅವರು. ಅದೊಂದು ಪ್ಯಾಷನ್. ಮಗಳು ಏನು ಮಾಡ್ಕೊಂಡಿದ್ದಾರೆ? ಮಗಳು ಅವಳದು ಸೆಕೆಂಡ್ PU ಆಯ್ತು ಈಗ, ಕ್ರೈಸ್ಟ್ ಕಾಲೇಜು. ಈಗ ನೆಕ್ಸ್ಟ್ ಡಿಗ್ರಿಗೆ ಹೋಗ್ತಾಳೆ. ಮಗಳ ಹೆಸರು ಸರ್? ಸಂಸ್ಕೃತಿ. ವಾವ್, ವಂಡರ್ಫುಲ್ ನೇಮ್ ಸರ್, ವಂಡರ್ಫುಲ್. ಸುಮಂತ್ ಆ್ಯಂಡ್ ಸಂಸ್ಕೃತಿ. ತುಂಬ ಚೆನ್ನಾಗಿದೆ, ಸಕ್ಕದಾಗಿದೆ ಹೆಸರು. ವೆರಿ ರೇರ್ ನೇಮ್. ವೆರಿ ರೇರ್ ನೇಮ್. ಎಷ್ಟು ಚೆನ್ನಾಗಿದೆ ಸಂಸ್ಕೃತಿನ. ನೀವು ಈ ಅಡ್ಡದಾರಿ ಅಂತ ಇದೆ, ಈ ನಮ್ಮಲ್ಲಿ ಶ್ರೀಕಾಂತ್ ಅಂದರೆ ಶಿಕ್ಯಾ ಶಾರ್ಟ್ ಮಾಡಿಬಿಡ್ತಾರೆ, ಅದನ್ನು ಮಾಡೋಕ್ಕಾಗಲ್ಲ. ಶ್ರೀ ಮಾಡ್ತಾರೆ, ಶ್ರೀ ಅಂತ ಕರೀತಾರೆ. ಸೊ ಸಂಸ್ಕೃತಿನ ಏನೂ ಮಾಡೋಕ್ಕಾಗಲ್ಲ. ಬ್ಯೂಟಿಫುಲ್. ಯಾರ್ದು ಹೆಸರು ಸೆಲೆಕ್ಷನ್? ನಿಮ್ದು ಮೇಡಮ್ ಅವ್ರು? ಏನಂದೆ ಅಂದರೆ ಅಫ್ಕೋರ್ಸ್ ಅವರು ಎಲ್ಲರೂ ಒಪ್ಪಿಗೆ ಮೇರೆ ಇಟ್ಟಿದ್ದದು. ಬಟ್ ತಲೆಗೆ ಬಂದಿದ್ದು ನನಗೆ ಒಂಥರ ಏನಾದರೂ ಒಂದು ಭಿನ್ನವಾಗಿಡಬೇಕು. ನಾರ್ಮಲಿ ಬೇಡ, ರೆಗ್ಯುಲರ್ ನೇಮ್ ಬೇಡ ಅಂತ ಅನಿಸ್ತು. ಸ್ವಲ್ಪ ಕುಚ್ಚಾಟಿಕೆ ಇರಲಿ ಅಂತ. ವಂಡರ್ಫುಲ್ ಸರ್. ಇವಾಗ ನೀವು ಇಲ್ಲೇ ಸ್ವರ್ಗದಿಂದ ಇವತ್ತಿನ ಧಾರಾವಾಹಿಗಳವರೆಗೂ ನೋಡಿಕೊಂಡು ಮಾಡಿಕೊಂಡು ಬರ್ತಾಯಿದ್ದೀರ. ಒಬ್ಬ ಕಲಾವಿದನಾಗಿ ಅವತ್ತಿನ ಒಂದು ಕೆಲಸದ ವಾತಾವರಣಕ್ಕೂ ಇವತ್ತಿನ ಕೆಲಸದ ವಾತಾವರಣಕ್ಕೂ ಏನು ವ್ಯತ್ಯಾಸ ಕಂಡುಕೊಂಡ್ರಿ? ಒಂದು ನಿಜ ಅಲ್ಲ, ಮೊದಲಲ್ಲಿ ಸ್ವಲ್ಪ ದಿವಸ ಅನಿಸ್ತಾ ಇತ್ತು ನಾನೊಂದು 10 ವರ್ಷ ಲೇಟಾಗಿ ಹುಟ್ಟಬೇಕಾಗಿತ್ತು ಅಂತ. ಯಾಕಂದರೆ ಆವಾಗ ಬರ್ತಾರಂಥ ಸಂಭಾವನೆ ನಮ್ಮ ಪೇಮೆಂಟು ತುಂಬ ಕಮ್ಮಿ ಇರೋದು. ನಂದು ಐ ಸ್ಟಾರ್ಟೆಡ್ ಮೈ ಕರಿಯರ್ ವಿತ್ 150 rupees ಪರ್ ಡೇ ಪೇಮೆಂಟು. ಸೊ ಈಗ ನೋಡಿದ್ರೆ ಬರ್ತಿದ್ದಂಗೆ ಅವ್ರಿಗೆ ಸಿಕ್ಕಾಪಟ್ಟೆ ಒಳ್ಳೆ ರೆಡ್ ಕಾರ್ಪೆಟು. ನಾನೊಂದು 10 ವರ್ಷ ಲೇಟಾಗಿ ಹುಟ್ಟಬೇಕಾಗಿತ್ತು, ಈಗ ಹುಟ್ಟಿದ್ರೆ ನನಗೊಂದು ಒಳ್ಳೆ ದುಡ್ಡು
ಬಟ್ ಆವಾಗಿರುವಂಥ ಟೆಕ್ನಿಕಲಿ ಸೌಂಡು ಅಂದ್ರೇನು ಅದ್ಭುತವಾದ ಆ್ಯಕ್ಟಿಂಗು ಪರಕಾಯ ಪ್ರವೇಶ ಮಾಡೋದು ಕಲಾವಿದರು. ನನ್ನ ಜೊತೆ ಇರುವಂಥ ಆರ್ಟಿಸ್ಟ್ಗಳೆಲ್ಲ ನನ್ನನ್ನು ನಾನು ಹೊಗಳ್ಕೊಳ್ಳಲ್ಲ, ನನ್ನನ್ನು ನಾನು ಹೇಳ್ಕೊಳ್ಳೋದಿಲ್ಲ ಒಳ್ಳೆ ಕಲಾವಿದ ಅಂತ ಹೇಳ್ಕೊಳ್ಳಲ್ಲ. ಐ ಆಮ್ ಎವರೇಜ್ ಆರ್ಟಿಸ್ಟ್ ಅಂತ ನಾನು ಹೇಳ್ಬೋದು ನನ್ನನ್ನು ನಾನು. ಬಟ್ ನನ್ನ ಸ್ನೇಹಿತರು ಕೆಲವರು ಇಂಡಸ್ಟ್ರಿಯಲ್ಲಿರುವಂಥ ಕೆಲವರು ಫ್ರೆಂಡ್ಸ್ ಇದಾರಲ್ಲ, ಏನು ಆ್ಯಕ್ಟ್ ಮಾಡೋರು ಸರ್, ಪರಕಾಯ ಪ್ರವೇಶ ಸೀನ್ ನೋಡ್ಕೊಂಡ್ರೆ ನುಗ್ಗಿಬಿಡೋರು ಹಾಗೆ ದಬಾರ್ ಅಂತ. ಅದರಿಂದ ಆಚೆ ಬರೋಕ್ಕೆ ನಿಮ್ಗೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಸ್ವೀಟ್ ಟೈಮ್. ಕರೆಕ್ಟ್. ಆ ಇನ್ವಾಲ್ವ್ಮೆಂಟಿಗೆ ನಾನು ಎಲ್ಲೂ ನೋಡ್ತಾ ಇಲ್ಲ, ಯಾರಲ್ಲೂ ನೋಡ್ತಾ ಇಲ್ಲ. ಮುಂಚೆ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಯಾವುದೊಂದು ಸೀರಿಯಲ್ ಶೂಟಿಂಗ್ ಹೋದಾಗ 4 ಪೇಜ್ ಡೈಲಾಗ್ ಸರ್, ಒಂದೇ ಟೇಕ್, 4 ಪೇಜು. ಈಗ 4 ಲೈನ್ ಹೇಳಕ್ಕೆ ಓದಾಡ್ತಾರೆ ಈಗಿನ ಕಲಾವಿದರು. ಯಾಕೆಂದರೆ ಆಗೇನು ಮತ್ತೆ ವಾಪಸ್ ಬರಬೇಕು ಅಂದರೆ ಟೆಕ್ನಾಲಜಿ. ಯಾರಿಗೂ ಫೋಕಸ್ಡ್ ಆಗಿ ನಾನು ಇಷ್ಟೊಂದು ದುಡ್ಡು ತೊಗೋತಾ ಇದ್ದೀನಿ, ನಾನು ಇಷ್ಟೊಂದು ಇದು ಮಾಡ್ತಾ ಇದ್ದೀನಿ, ನನಗೆ ಇಷ್ಟೊಂದು ಜನ ಇಷ್ಟಪಡ್ತಾರೆ, ಇಷ್ಟೊಂದು ಜನ ಪ್ರೀತಿಸ್ತಾರೆ, ಅದಕ್ಕೆ ನಾನು ಚೂರಾದರೂ ಡೆಡಿಕೇಶನ್ ತೋರಿಸ್ಬೇಕು ಅನ್ನೋದಿಲ್ಲ. ಅಲ್ಲ, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವರು ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದಿ ಆರ್ಟಿಸ್ಟ್ಗಳು, ನಾನು ಈಗ ಬರ್ತಾ ಇರೋಂಥ ಕಲಾವಿದರಲ್ಲಿ ಇನ್ವಾಲ್ವ್ಮೆಂಟ್ ಕಮ್ಮಿ ಆಗಿದೆ ಅಂತ ನನಗೆ ಅನಿಸಿಕೆ, ತುಂಬ ಕಮ್ಮಿ ಆಗಿದೆ. ಇನ್ನೊಂದು ಅಂದರೆ ನನಗೆ ಕಿರುತೆರೆ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಬೇಸಿಕ್ಸ್ ಗೊತ್ತು, ಅಷ್ಟಾಗಿ ಗೊತ್ತಿಲ್ಲ. ಅಂದರೆ ಇವತ್ತಿನ ಕಿರುತೆರೆಯನ್ನು ನೋಡಿದವರ ಒಂದು ಕಂಪ್ಲೇಂಟ್ ಇದು, ಯಾವುದೇ ಒಂದು ಇಂಡಿವಿಜುವಲಾಗಿ ನಾವೇನು ಹೇಳ್ತಾ ಇಲ್ಲ, ಒಂದು ಸರ್ವೇ ಸಾಧಾರಣದ ಮಾತಷ್ಟೇ, ಜೆನ್ರಿಕ್ ಸ್ಟೇಟ್ಮೆಂಟು. ಇವಾಗ ಆವಾಗೆಲ್ಲ ನೀವು ದೂರದರ್ಶನ ಇರ್ಬೋದು, ಉದಯ ಟಿ ವಿಲಿ ಇರ್ಬೋದು, ಇಲ್ಲ ನಮ್ಮ ಈ ಟಿ ವಿಲಿ ಇರ್ಬೋದು, ಆವಾಗ ಬರ್ತಿದ್ದಂಥ ಸೀರಿಯಲ್ಗಳಲ್ಲಿ ರೀಮೇಕ್ ಅನ್ನೋ ಸೀರಿಯಲ್ಗಳ ಸಂಖ್ಯೆ ಬಹಳ ಕಡಿಮೆ ಇತ್ತು. ಅಲ್ಲ, ಅವಾಗೆಲ್ಲ ಸ್ವಮೇಕೆ ಅಲ್ಲ. ಬಟ್ ಇವಾಗ ತುಂಬ ಡಾಮಿನೇಟ್ ಮಾಡ್ತಿದೆ ಅಂತ ಅನ್ನಿಸ್ತಿಲ್ವಾ ರೀಮೇಕ್? ಇಲ್ಲ, ಯಾವುದೂ ಈಗ ಒರಿಜಿನಲ್ ಕಥೆನೇ ಇಲ್ಲ. ಯಾವುದೊಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ಪಾತ್ರ, ಒಬ್ಬ ನಿರ್ದೇಶಕ ನಿನ್ನ ಪಾತ್ರದ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಹೇಳಲ್ಲ ಅವನು. ಆ ಸೀರಿಯಲ್ ನೋಡಿ ಅಂದ್ಬಿಡ್ತಾರೆ, ರೆಫರೆನ್ಸ್ ಅದೇ ರೆಫರೆನ್ಸ್ ಅದು ನೋಡಿ. ಬೆಂಗಾಲಲ್ಲಿ ಒಂದು ಸೀರಿಯಲ್ ಇದೆ, ಅದು ನೋಡಿ. ತಮಿಳಲ್ಲಿ ಅದೊಂದು ಸೀರಿಯಲ್ ಇದೆ, ಅದು ನೋಡಿ. ತೆಲುಗುನಲ್ಲಿ ಒಂದು ಸೀರಿಯಲ್ ಇದೆ, ಅದು ನೋಡಿ. ನಿಮ್ಮ ಪಾತ್ರ ಆಗಿದ್ದು ಇದು. ಅದು ಒಬ್ಬ ಕಲಾವಿದನಾಗಿ ಅದು ಎಷ್ಟು ಒಂಥರ ನಿಮ್ಗೆ ಅಂದರೆ ಆವತ್ತು ಆ ಗರಡಿ ಆ ಸ್ಕೂಲಿಂದ ಬಂದವ್ರಿಗೆ ಇವತ್ತು ಆ ಇಂಪ್ಲಿಮೆಂಟೇಷನ್ ಅನಿಸುತ್ತೆ, ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ ಅಂದ್ರೇನು, ಇಲ್ಲಿ ಕೆಲವೊಂದು ನಮ್ಮ ಕನ್ನಡದಲ್ಲಿ ವಿ ಆರ್ ಲಕ್ಕಿ ಇನಫ್, ನಮ್ಮಲ್ಲಿ ಕೆಲ ಚಾನಲ್ನಲ್ಲಿ ಒಂದು ಸಣ್ಣ ಪುಟ್ಟ ಬದಲಾವಣೆ ಮಾಡ್ತಾರೆ. ಸ್ವಲ್ಪ ಅಲ್ಲಿ ಏನಾದರೂ ಪಾಲಿಶ್ ಆಗಿ ಆ ಥರ ಏನಾದರೂ ಮಾಡಿದರೆ ಅದನ್ನು ಇಲ್ಲಿ ತಿದ್ದುತ್ತಾರೆ, ಸರಿ ಮಾಡ್ತಾರೆ. ಇಲ್ಲಿ ಅದೊಂದು ಹಂತಕ್ಕೆ ಸರಿ ಇದೆ. ಇಲ್ಲಿ ಏನಾದರೂ ಸ್ವಲ್ಪ ಆ್ಯಸ್ ಇಟ್ ಈಸ್ ಮಾಡಲ್ಲ. ಅಲ್ಲಿ ಬಲಗಾಲಿಟ್ಟ, ಇಲ್ಲೂ ಬಲಗಾಲ ಇಡಬೇಕು, ಆ ಥರ ಕಾನ್ಸೆಪ್ಟ್. ಅಲ್ಲಿ ಹೂವಿಲ್ ಮುಡಿಸಿದ್ರೆ ಇಲ್ಲೂ ಹೂವಿಲ್ಲೇ, ಆ ಕಾನ್ಸೆಪ್ಟ್ ಇಲ್ಲ ಇಲ್ಲಿ ನಮ್ಮಲ್ಲಿ. ನಮ್ಮ ನೇಟಿವಿಟಿಗೆ ಏನೇನು ತಕ್ಕ ಮಟ್ಟಿಗೆ ಬದಲಾವಣೆ ಮಾಡಬೇಕು, ಆ ಲೈನ್ ಇಟ್ಕೋತಾರೆ. ಲೈನ್ ಇಟ್ಕೊಂಡು ಕೆಲವೊಂದು ಚೇಂಜಸ್ ಮಾಡ್ತಾ ಹೋಗ್ತಾರೆ. ಸರ್, ಇವಾಗ ತೆಲುಗುನಲ್ಲಿ ಕೂಡ ತಾವು ತೆಲುಗು ಕಿರುತೆರೆಗೂ ಕಾಲಿಟ್ಟಿದ್ರೆ ಹೇಗೆ, ಆ ಆಫರ್ ಹೇಗೆ ಬಂತು? ಏನೋ ಗೊತ್ತಿಲ್ಲ ಸರ್. ನಂದೊಂದು ಕನ್ನಡದಲ್ಲಿ ಒಂದು ಸೀರಿಯಲ್ ಮಾಡಿದ್ದೆ ಮೊನ್ನೆ. ತೆಲುಗು ಆಫೀಸಿಗೆ ಹೋದಾಗ ಅವ್ರು ಹೇಳಿದ್ದು ನನಗೆ, ಮಾ ಟಿ ವಿ ಆಫೀಸಿಗೆ ಹೋದಾಗ ಅವ್ರು ಹೇಳಿದ್ದು, ಇಲ್ಲ ನಿಮ್ಮದೊಂದು ಜೇನುಗೂಡು ಅಂತ ಒಂದು ಸುವರ್ಣ ಮಾಡ್ತಾಯಿದ್ದೆ ಸೀರಿಯಲ್ಲು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಒಂಥರ, ಅದು ಇಟ್ಸ್ ಅ ಕಾಮಿಡಿ ವಿತ್ ಎಮೋಷನ್ಸ್, ಏನೋ ಬೇರೆ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟ್ರು. ಅದನ್ನು ನೋಡಿ ಈ ಪಾತ್ರಕ್ಕೆ ಇವರೇ ಬೇಕು ಅಂತ ಅವ್ರು ಹಠ ಹಿಡಿದು ಕರೆಸ್ಕೊಂಡಿದ್ದಂತ, ನನಗೆ ಗೊತ್ತಿಲ್ಲ ಅದು. ಆಮೇಲೆ ನನಗೆ ಯಾರೊಬ್ಬರು ಕೋಆರ್ಡಿನೇಟರ್ ಒಬ್ಬರು ಫೋನ್ ಮಾಡಿ, ಹಿಂಗೆ ಅವರು ನಿಮ್ಮನ್ನು ಆ ಪಾತ್ರಕ್ಕೆ ಅನ್ಕೋತಾ ಇದ್ದಾರೆ, ಮಾಡ್ತೀರಾ ಹೇಗೆ? ಇಲ್ಲ, ನನ್ನ ಭಾಷೆನೇ ಬರೋಲ್ಲ, ಹೇಗೆ ಮಾಡೋದು ಅಂತಂದೆ ನಾನು. ಅಲ್ಲ, ನಾವು ಕಲಿಸ್ತೇವೆ ಬನ್ನಿ, ನೀವೇನು ಪ್ರಾಬ್ಲಮ್ ಮಾಡುತ್ತೆ. ನನಗೆ ಒಂದು ವರ್ಡ್ ಬರ್ತಿರ್ಲಿಲ್ಲ ಸರ್, ನನಗೆ ಒಂದು ವರ್ಡ್ ಬರ್ತಿರ್ಲಿಲ್ಲ. ನಾನು ಹೇಳಿದೆ ನನಗೆ ಭಾಷೆ ಸಮಸ್ಯೆ ಆಗುತ್ತೆ ಅಂತ. ಇಲ್ಲ ಪರವಾಗಿಲ್ಲ, ನಾವು ಕಲಿಸ್ತೇವೆ ಬನ್ನಿ ಅಂತ. ಸ್ಟಾರ್ಟಿಂಗ್ ಒಂದು 6 ತಿಂಗಳು ತುಂಬ ಕಷ್ಟ ಆಯಿತು. ಯಾಕಂದರೆ ನಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅದು ನನಗೆ ಗೊತ್ತಾಗಬೇಕು, ಏನು ಹೇಳ್ತಾ ಇದ್ದೀನಿ ಅಂತ ನನಗೆ ಗೊತ್ತಾದ್ರೆ ತಾನೇ ಐ ಕ್ಯಾನ್ ಪರ್ಫಾರ್ಮ್ ಬೆಟರ್. ಕರೆಕ್ಟ್, ಫೀಲ್ ಮಾಡ್ಬೋದು. ನೀವು ಏನು ಹೇಳ್ತಿದ್ದೀನಿ ನಿನಗೆ ಗೊತ್ತಿರೋದ ಮೇಲೆ ನೀನು ಹೆಂಗೆ ರಿಯಾಕ್ಟ್ ಮಾಡೋದು? ಆಗಲ್ಲ, ಸಾಧ್ಯನೇ ಇಲ್ಲ. ಒಬ್ಬ ಕಲಾವಿದನಿಗೆ ಭಾಷೆ ಭಾಳ ಮುಖ್ಯ ಆಗ್ಬಿಡುತ್ತೆ. ಭಾಷೆ ನಿಮಗೆ ಅಲ್ಲ, ಭಾಷೆ ಮೇಲೆ ಹಿಡ್ತಾ ಇದ್ದಾಗಲೇ ನಾವು ಕೆಲಸ ಚೆನ್ನಾಗಿ ಮಾಡ್ಬೋದು. ಅದೇ ಕಷ್ಟ, ಅದೇ ಬಟ್ ಅಲ್ಲಿ ಜನಕ್ಕೆ ಮೋಸ್ಟ್ಲಿ ಅದು ನನಗೆ ಗೊತ್ತಿದ್ದಂಗೆ ಅಲ್ಲಿ ಪ್ರಾಂಪ್ಟಿಂಗ್ ಕಾನ್ಸೆಪ್ಟ್ ಇದೆ. ಅಲ್ಲಿ ನಮ್ಮ ಕನ್ನಡದಲ್ಲಿ ಇಲ್ಲ. ನಾವು ಸ್ಟ್ರೈಟ್ ಹಿಟ್ ಹೊಡಿಬೇಕು, ಅಲ್ಲಿ ಪ್ರಾಂಪ್ಟಿಂಗಲ್ಲಿ. ಸೊ ಹಾಗಾಗಿ ಅಷ್ಟು ಕಷ್ಟ ಆಗಲಿಲ್ಲ. ಬರ್ತಾ ಬರ್ತಾ ಪ್ರಾಂಪ್ಟಿಗೆ ಅಭ್ಯಾಸ ಆಯಿತು. ಬಟ್ ಈಗಲೂ ಹೇಳ್ತೀನಿ, ನನಗೆ ನನ್ನ ಕನ್ನಡನೇ ಇಷ್ಟ. ಟು ಬಿ ಫ್ರ್ಯಾಂಕ್ ವಿತ್ ಯು, ನಮ್ಮಲ್ಲಿ ಇಲ್ಲಿ ಇರುವಂಥ ಕಂಫರ್ಟ್ ಝೋನು. ಆದರೆ ನೀವು ಮನಸ್ಫೂರ್ತಿಯಾಗಿ ಆ್ಯಕ್ಟ್ ಮಾಡ್ಬೋದು. ಕರೆಕ್ಟ್, ಮನಸ್ಸಿಂದ ಆ್ಯಕ್ಟ್ ಮಾಡ್ಬೋದು. ಕರೆಕ್ಟ್. ನೀವು ಒಳಗಡೆ ಹೋಗ್ಬೋದು, ಆ ಪಾತ್ರ ಆಗಿ ಅಟ್ಲೀಸ್ಟ್ ಕೆಲವು ಆ ಶಾರ್ಟ್ ಮುಗಿಯೋರ್ಗಾದರೂ ಆ ಪಾತ್ರ ಆಗಿರ್ತೀರ, ಜೀವಿಸ್ತೀವಿ. ಅಲ್ಲಿ ಅದಾಗಲ್ಲ, ಕಷ್ಟ ಆಗ್ತಾ ಇದೆ. ಮೇ ಬಿ ನನಗೆ ಕಷ್ಟ ಆಗ್ತಾ ಇದೆ ಅನ್ನೋ ಗೊತ್ತಿಲ್ಲ. ಬಟ್ ಸೋ ನೈಸ್, ನಿಮಗೆ ಅವಾರ್ಡ್ ಬೇರೆ ಬಂದಿದೆ. ಅಂದರೆ ಉತ್ತಮ ತಂದೆ, ಉತ್ತಮ ಮಾವ. ಅದೇ ಪಾತ್ರಕ್ಕೆ ನನಗೆ 2 ಸರಿ ಅವಾರ್ಡ್ ಬಂತು. ಒಂದು ಆ್ಯಸ್ ಅ ಅಪ್ಪ ಆಗಿ, ಆಮೇಲೆ ಬೆಸ್ಟ್ ಮಾವ ಆಗಿ. ಅದೇ ಪಾತ್ರಕ್ಕೆ ಎಷ್ಟು ದಿವಸ ಇವಾಗ ಅದು ಶೂಟಿಂಗ್ ಇರುತ್ತೆ ಸರ್? ತಿಂಗಳಲ್ಲಿ ಒಂದು 10 ದಿವಸ ಇರುತ್ತದೆ. ಓಕೆ, ಹೈದರಾಬಾದ್ಗೆ ಹೋಗ್ಬೇಕಾಗುತ್ತೆ. ಬಟ್
ಒಬ್ಬ ಫ್ಯಾಮಿಲಿ ಕಮಿಟ್ಮೆಂಟ್ ಇರೋನು ಇದು ಮಾಡೋನು, ಮಕ್ಕಳಿದ್ದಾರೆ, ಹೆಂಡ್ತಿದ್ದಾಳೆ, ನಮ್ಮ ತಾಯಿ ಕುಟುಂಬ ಇದೆ, ಬಿಟ್ಟು ಅಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಊಟ ತಿಂಡಿ ಅಡ್ಜಸ್ಟ್ ಆಗಲ್ಲ. ಅಲ್ಲಿ ತುಂಬ ಖಾರ ಅಲ್ಲ, ಅದೇ ಈ ಸ್ಪೈಸಿ. ನಮ್ಮ ಸ್ವಲ್ಪ ಸಾತ್ವಿಕ ಊಟ ಜಾಸ್ತಿ. ಸಾತ್ವಿಕ ಊಟ. ಸೊ ಕಷ್ಟ, ಫುಡ್ ಸ್ವಲ್ಪ ಕಷ್ಟ. ಓಕೆ, ಅಲ್ಲಿನ ಜನಗಳು ನಿಮ್ಮನ್ನು ರಿಸೀವ್ ಮಾಡಿರೋ ರೀತಿ ಅಂದರೆ ಆಂಧ್ರ ತೆಲಂಗಾಣ ಜನಗಳು ನಿಮ್ಮ ಪಾತ್ರನ ನೋಡಿ ಅವರು ತುಂಬ ನನಗೆ ಅದೇ ಆಶ್ಚರ್ಯ ಆಯಿತು. ನಾನು ಮಾಡಿದ್ದು ಫಸ್ಟ್ ಸೀರಿಯಲ್ ಸರ್ ಇದು, ಟು ಬಿ ಫ್ರ್ಯಾಂಕ್ ವಿತ್ ಯು. ಫಸ್ಟ್ ಸೀರಿಯಲ್ ನಾನು ತೆಲುಗುನಲ್ಲಿ, ಅಂದರೆ ಭಾಷೆನೇ ಬರ್ತಿರ್ಲಿಲ್ಲ ನನಗೆ, ಒಂದು ಪದಾನ ಗೊತ್ತಿರಲಿಲ್ಲ ಅಂತ ಹೇಳಿದ್ನಲ್ಲ. ಶ್ರೀಕಾಂತ್ ಸರ್ ಒಳಗಡೆ ಒಬ್ಬ ನಿರ್ದೇಶಕನೂ ಇರ್ಬೋದು ಅನ್ಸುತ್ತೆ. ಯಾಕೆ ನಿರ್ದೇಶನ ಮಾಡಬೇಕು? ನನಗೆ ತುಂಬ ಇಷ್ಟವಾದ ವಿಭಾಗ ಸರ್, ತುಂಬ ಇಷ್ಟವಾದ ವಿಭಾಗ. ಐ ಲವ್ ಡೈರೆಕ್ಷನ್, ಯಾಕೆ ಮೋರ್ ದನ್ ಆ್ಯಕ್ಟಿಂಗ್. ಯಾಕೆ ನೀವು ಪ್ರಯತ್ನ ಅಲ್ಲ ಮಾಡಿದ್ನಲ್ಲ, ನಾನು ಒಂದು 3-4 ಸೀರಿಯಲ್ ಡೈರೆಕ್ಟ್ ಮಾಡಿದ್ದೀನಿ. ಓಕೆ, ಮಾಡಿದ್ದೀನಿ. ಯಾವ್ದು ಸೀರಿಯಲ್ ಮಾಡಿದ್ದು ಸರ್? ನಾನು